ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೂ ಜಗದೀಶ್ ವ್ಲಾಗ್ಸ್. ನಾನಿವತ್ತು ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಗುರುವಾರ ನೈಟ್ ನಾನು ಮತ್ತು ಅಕ್ಕ ದೇವರಿಗೆ ಸೀರೆ ಉಡ್ಸೋದಕ್ಕೆ ಅಂತೇಳ್ಬಿಟ್ಟು ಸೀರೆ ಎಲ್ಲ ಪಿನ್ ಮಾಡ್ಕೊಳ್ತಾ ಇದ್ದೀವಿ. ಏನಂತಂದರೆ ಈ ವರ್ಷ ತುಂಬಾ ಲೇಟ್ ಆಗೋಯಿತು. ಪ್ರತಿಯೊಂದು ಕೆಲಸನೂ ಗುರುವಾರ ಮಧ್ಯಾಹ್ನದವರೆಗೂ ಮನೆ ಕ್ಲೀನಿಂಗ್ ಕೆಲಸನೇ ಮಾಡಿದ್ದಾಗೋಯಿತು. ತುಂಬಾ ಸ್ಟ್ರೈನ್ ಆಗೋಯಿತು ಅಂತೇಳಿ ಅನಿಸ್ಬಿಡ್ತು ನಮಗೆ. ಯಾವುದೇ ಕೆಲಸನೂ ಮುಂಚೆ ಮಾಡ್ಕೊಂಡಿರಲಿಲ್ಲ, ಪ್ರತಿಯೊಂದು ಕೆಲಸನೂ ಗುರುವಾರನೇ ಮಾಡ್ಕೊಂಡಿದ್ದು. ಮನೆ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ನಾನು ಮತ್ತು ಅಕ್ಕ ಹೋಗಿ ಪ್ರತಿಯೊಂದೂ ಮಾರ್ಕೆಟಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಯಾವುದು ಮುಂಚೆನೇ ತಂದಿಟ್ಕೊಂಡಿರಲಿಲ್ಲ. ಪ್ರತಿ ವರ್ಷ ಬಳೆನೂ ಅಷ್ಟೇನೆ, ಏನೇನು ಅಂದರೆ ಫ್ಯಾನ್ಸಿ ಸ್ಟೋರಲ್ಲಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದು ಮುಂಚೆನೇ ಎತ್ತಿಡ್ತಾ ಇದ್ವಿ. ಸೊ ಈ ವರ್ಷ ಆ ಥರ ಏನೂ ಆಗಲಿಲ್ಲ. ಪ್ರತಿಯೊಂದೂ ಗುರುವಾರನೇ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು ಅದಾದ ನಂತರ ರಾತ್ರಿ ಊಟ ಎಲ್ಲ ಮುಗಿಸಿದಾದ್ಮೇಲೆ ಫಸ್ಟು ನಾವು ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ದೇವ್ರ ಹತ್ರ ಅಂದರೆ ಲಕ್ಷ್ಮಿ ಏನು ಕೂರಿಸ್ತೀವಿ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ. ಅದಾದಮೇಲೆ ಅವಳು ದೀಪಗಳಾಗಿರ್ಬೋದು, ಈ ಥರ ಎಕ್ಸ್ಟ್ರಾ ತಟ್ಟೆಗಳು ಇದೆಲ್ಲ ಏನೇನಿದೆ ಅದನ್ನೆಲ್ಲ ಅವಳು ತೊಳ್ಕೊಂಡ್ಳು. ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಏನಂತಂದರೆ ನೈಟ್ ಪೂರ್ತಿ ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಆ ಥರ ಟೈಮ್ ಓಡ್ತಾಯಿತ್ತು. ಬಟ್ ಕೆಲಸ ಮಾತ್ರ ಆಗ್ತಾಯಿಲ್ವೇನೋ ಅಂತೇಳಿ ಅನ್ನಿಸ್ಬಿಡ್ತು. ಈ ಥರ ಹಬ್ಬಗಳಲ್ಲಿ ದೇವ್ರ ಮನೆ ಫಸ್ಟೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಪೂಜೆ ಮಾಡೋದಕ್ಕೆ ತುಂಬಾ ಈಸಿ ಅಂತೇಳಿ ಅನಿಸುತ್ತೆ. ಎಲ್ಲನೂ ಅವತ್ತೇ ಮಾಡ್ಕೊಳ್ತೀವಿ ಅಂತಂದಾಗ ನಿಜ ಕೈ ಕಾಲೇ ಆಡೋದಿಲ್ಲ, ಆ ಥರ ಅನಿಸ್ಬಿಡುತ್ತೆ. ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಅಂದ್ಕೊಂಡಿರೋ ಥರ ಡೆಕೋರೇಟ್ ಮಾಡಿ ಪೂಜೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಭಕ್ತಿಯಿಂದ ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಮಾಡಿದ್ದೊಂದು ಖುಷಿ ಇದೆ. ಅದಾದ ನಂತರ ಇನ್ನೇನು ಟಿಫನ್ ಎಲ್ಲ ಮುಗಿಸ್ಬಿಟ್ಟು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂತಂದರೆ ಇವರು ಯಾರೂ ಮನೇಲಿ ಇರಲಿಲ್ವಲ್ಲ. ಹಬ್ಬದ ಅಡುಗೆ ಮಾಡೋಕ್ಕೇನು ಹೋಗಲಿಲ್ಲ. ಒಬ್ಬಟ್ಟು ಮಾತ್ರ ಅಕ್ಕ ಎಲ್ಲ ರೆಡಿ ಮಾಡಿಟ್ಟಿದ್ಲು. ಸರಿ ಈವ್ನಿಂಗ್ ಅಂದರೆ ರಾತ್ರಿ ಒಂದೇ ಸತಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇಂಚನನ್ಗೆ ಅಕ್ಕ ರೆಡಿ ಮಾಡ್ತಾಯಿದ್ಲು. ಮತ್ತು ಇವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಒಳಗಡೆ ಮತ್ತೊಂದು ಸಲ ಕಸ ಎಲ್ಲ ಗುಡಿಸ್ಬಿಟ್ಟು ಮುತ್ತೈದೆಯರನ್ನೆಲ್ಲ ಕರಿಬೇಕು, ಕುಂಕುಮ ಎಲ್ಲ ಕೊಡಬೇಕಿತ್ತಲ್ವ. ಸೊ ಹಾಗಾಗಿ ತಾಂಬೂಲ ಎಲ್ಲ ರೆಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾನು ಒಂದು ಬ್ಯಾಗಿಗೆ ಕಾಯಿ ಮತ್ತು ಬ್ಲೌಸ್ ಪೀಸು, ವೀಳ್ಯದೆಲೆ, ಅಡಿಕೆ ಇದನ್ನೆಲ್ಲ ಹಾಕಿ ಪ್ಯಾಕ್ ಮಾಡಿ ಮತ್ತು ಬಳೆಗಳನ್ನೆಲ್ಲ ಜೋಡಿಸಿ ಅದೂ ನಾಲ್ಕು ಬಳೆ ಎಲ್ಲ ಕಟ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ಇಂಚರನ್ಗೂ ಈ ಥರ ಅಕ್ಕ ಎಲ್ಲ ಫುಲ್ಲು ರೆಡಿ ಮಾಡಿದ್ಲು. ಮನೇಲಿ ಹೆಣ್ಮಕ್ಳಿದ್ರೆ ಒಂಥರ ಖುಷಿ ಅಲ್ವ, ಅವ್ರಿಗೆ ರೆಡಿ ಮಾಡೋದಾಗಿರ್ಬೋದು. ಈ ಥರ ಹಬ್ಬಗಳಲ್ಲೆಲ್ಲನೂ ಅವ್ರಿಗೆ ರೆಡಿ ಮಾಡಿ ನೋಡೋದೇ ಒಂದು ಖುಷಿ ಅಂತೇಳಿ ಅನಿಸುತ್ತೆ. ಮತ್ತು ಅದರಲ್ಲೂ ಇಂಚರನ್ಗೆ ಏನಂತಂದರೆ ಈ ಥರ ಡ್ರೆಸ್ ಮಾಡ್ಕೊಂಡಾಗ ಅವಳಿಗೆ ಉದ್ದ ಜಡೆ ಇರಬೇಕು ಅನ್ನೋದೊಂದು ಇಷ್ಟ. ಅವಳಿಗೆ ಕಟ್ಟಿಂಗ್ ಅಂತಂದ್ರೇ ಆಗಲ್ಲ. ನಾನು ಕಟ್ ಮಾಡಿಸ್ತೀನಿ ಅಂದರೆ ಸಾಕು ಫುಲ್ಲು ಅವಳಿಗೆ ಒಂಥರ ಬೇಜಾರಾಗೋಗ್ಬಿಡುತ್ತೆ. ಸರಿ ಅಂತೇಳ್ಬಿಟ್ಟು ನಾನೇ ದೀಪ ಹಚ್ತೀನಿ ಅಂತಮ್ಮ ಅಂತೇಳಿ ಹೇಳಿದ್ಲು. ಸರಿ ಅಂತೇಳಿ ನೀನೇ ಹಚ್ಚಮ್ಮ ಅಂತೇಳಿ ಅವಳಿಗೂ ಕೂಡ ಹೇಳಿದೆ. ಅಷ್ಟರಲ್ಲಿ ಅವರಪ್ಪ ಅವ್ರಿಗೆ ಹಿಂಗೆ ಹಚ್ಚು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಅವಳು ದೀಪ ಹಚ್ಚೋಷ್ಟರಲ್ಲಿ ನಾನು ಮತ್ತು ಅಕ್ಕ ಇಬ್ಬರು ರೆಡಿಯಾಗಿ ಬಂದುಬಿಡೋಣ ಅಂತೇಳ್ಬಿಟ್ಟು ನಾನು ಮತ್ತು ಅಕ್ಕ ಇಬ್ಬರು ಹೋಗಿ ರೆಡಿ ಆಗಿಬಿಟ್ಟು ಬಂದ್ವಿ. ಇನ್ನೇನು ಮನೆಯಲ್ಲಿ ಅಂದರೆ ಇಂಚರ ಇದ್ದಾಳಲ್ವ, ಸೊ ಅವಳು ಬಂದವರಿಗೆಲ್ಲ ಕುಂಕುಮ ಕೊಡ್ತಾಳೆ ಅಂತೇಳ್ಬಿಟ್ಟು ನಾನು ಮತ್ತು ಅಕ್ಕ ನಮ್ಮನ್ನು ಕರೆದಿದ್ರಲ್ಲ ಅವ್ರ ಮನೆಗಳಿಗೆಲ್ಲ ಹೋಗ್ಬಿಟ್ಟು ಕುಂಕುಮ ಇಟ್ಕೊಂಡು ಬಂದ್ವಿ. ಮತ್ತು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇಂಚರ ಸ್ವಲ್ಪ ಅವರಪ್ಪ ಹೇಳ್ತಾಯಿದ್ರು ಸ್ವಲ್ಪ ಕತ್ತೆತ್ತು ಅಂತೇಳಿದ್ರೆ ಪೂರ್ತಿ ಕತ್ತೆತ್ತು ಥರ ಏನೋ ನಾಟಕ ಆಡ್ಕೊಂಡು ಅವಳು ಏನೋ ಕಾಮಿಡಿ ಮಾಡ್ತಾಯಿದ್ಲು. ಕೊನೆಯದಾಗಿ ಆ ಹಬ್ಬ ಎಲ್ಲ ಚೆನ್ನಾಗಾಯಿತು. ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತು ಆ ದೇವರಿಗೆ ಆರತಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾನು ಮತ್ತು ಅಕ್ಕ ಇಂಚರ 3 ಜನನೂ ಸೇರಿಕೊಂಡು ಆರತಿ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಹಬ್ಬ ಎಲ್ಲ ಚೆನ್ನಾಗಾಯ್ತಲ್ಲ ಅಂತೇಳ್ಬಿಟ್ಟು. ಏನೇ ನಾವು ಸ್ಟ್ರೆಸ್ ಇಟ್ಕೊಂಡು ಅಥವಾ ನಾವು ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡಿದ್ರೂ ಹಬ್ಬ ಎಲ್ಲ ಮುಗಿಸಿದ ಮೇಲೆ ಎಲ್ಲ ಚೆನ್ನಾಗಾದರೆ ಒಂದು ಸಮಾಧಾನ ಅಲ್ವಾ. ಮತ್ತು ಇನ್ನೊಂದು ನನಗೆ ಸಮಾಧಾನ ಆಗಿದ್ದೇನು ಅಂತಂದರೆ ನಾನು ಹಾಕಿದ್ದಿದ್ದು ಡ್ರೆಸ್ಸು ನಾನು ಫಸ್ಟ್ ಟೈಮ್ ಹಾಫ್ ಸ್ಯಾರಿನ ಸ್ಟಿಚ್ ಮಾಡಿಸಿದ್ದು. ಫಸ್ಟು ಅಂದರೆ ನಾನು ಸ್ಟಿಚ್ ಮಾಡ್ಸೋಕ್ಕೆ ಕೊಟ್ಟಾಗನೇ ಕೊಡಬೇಕಾದ್ರೇ ಒಂದಿತ್ತು, ಅಯ್ಯೋ ಚೆನ್ನಾಗಿ ಕಾಣುತ್ತೋ ಇಲ್ವೋ, ಇಷ್ಟು ದುಡ್ಡು ಕೊಟ್ಟು ಸ್ಟಿಚ್ ಮಾಡಿಸಿ ಮತ್ತು ಹಾಕ್ಕೊಳಕ್ಕಾಗಿಲ್ಲ ಅಂದರೆ ನನಗೆ ಇಷ್ಟ ಆಗಿಲ್ಲ ಅಂತೇಳಿ ಅನ್ಕೊತಾ ಇದ್ದೆ. ಫೈನಲಿ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಅವ್ರು ಹೇಳಿದರು ಇಲ್ಲ ಚೆನ್ನಾಗಿ ಕಾಣುತ್ತೆ, ಹೊಲಿಸಿ ಶ್ರುತಿ ಅವರೇ ಸ್ಟಿಚ್ ಮಾಡಿಸಿ ಅಂತೇಳಿ ಹೇಳಿದರು. ಲಾಸ್ಟ್ ಟೈಮ್ ಒಂದ್ಸಲಿ ಹೇಳಿದ್ದೆ ಅವರಿಗೆ. ನಾನು ಈ ಸ್ಯಾರಿ ಎಲ್ಲ ತೊಗೊಂಡೋಗಿ ಕೊಟ್ಟಾಗ ಇಂಚರ್ನ್ಗೆ ಅಂತೇಳಿನೇ ತೊಗೊಂಡೋಗಿದ್ದು. ಬಟ್ ನಾವು ಬೊಟಿಕಿಗೆ ಹೋದಾಗ ಅದು ಚೇಂಜ್ ಆಗಿದ್ದು, ನೀವೇ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತೇಳಿ ಅವರು ಸ್ಟಿಚ್ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಅನ್ನಿಸ್ತು, ನನಗೆ ಖುಷಿ ಆಯಿತು, ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಅಂತೇಳಿ ಎಲ್ಲರೂ ಹೇಳಿದ್ರು.
ಮತ್ತು ನಾನು ಯಾವಾಗಲೂ ಅಷ್ಟೇನೆ ಮನೇಲಿ ಏನೇ ವ್ರತ ಪೂಜೆ ಅಥವಾ ಹಬ್ಬ ಏನೇ ಮಾಡಿದ್ರುನು ನಾನು ಲಾಸ್ಟಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ನನಗೆ ಗೊತ್ತಿರೋ ಥರ ನನಗೆ ಅನಿಸಿರೋ ಥರ ಪೂಜೆನ ನಾನು ಮನಸ್ಸಿಂದ ಮಾಡಿದ್ದೀನಿ. ಏನೇ ತಪ್ಪಿದ್ರೂ ಅದನ್ನು ಕ್ಷಮಿಸಿ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೇದು ಮಾಡು ಅಂತೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಸೊ ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ನಾನೇನಂತಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಅವತ್ತಿನ ದಿನವೇ ದೇವ್ರನ್ನ ಕದಲಿಸ್ತಾರೆ. ನಾನೇನು ಅವತ್ತಿನ ದಿನವೇ ಕದಲಿಸಲ್ಲ. ನೆಕ್ಸ್ಟ್ ಡೇ ಅಂದರೆ ಶನಿವಾರ ನಾನು ದೇವ್ರನ್ನ ಕದಲಿಸ್ತೀನಿ. ಕೆಲವರು 3 ದಿನವೂ ಇಡ್ತಾರೆ. ಬಟ್ ನನಗೆ 3 ದಿನ ಇಟ್ಟರೆ ಅದಕ್ಕೆ ಅಂದರೆ ನೈವೇದ್ಯಗಳು ಮಾಡಬೇಕಾಗುತ್ತೆ ಮತ್ತು ಅದೇ ಥರ ನಾವು ನಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಡೇನೇ ನಾನು ಕದಲಿಸ್ಬಿಟ್ಟು ಎಲ್ಲನೂ ಎತ್ತಿಟ್ಬಿಡ್ತೀವಿ. ಮತ್ತು ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಏನು ಮಾಡೋದು ಬೇಡ, ಹಿಂಗಿದ್ರು ಒಬ್ಬಟ್ಟಿನ ಸಾಂಬಾರಿದೆ, ಅನ್ನ ಮಾಡ್ಕೊಂಡ್ಬಿಡೋಣ, ಒಬ್ಬಟ್ಟು ಹಾಕ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಸಮಾಧಾನ ಆಗಿಲ್ಲ. ಅಯ್ಯೋ ಮಾಡೇ ಬಿಡೋಣ ಅಂತೇಳ್ಬಿಟ್ಟು ನಾನು ಮತ್ತು ಅಕ್ಕ ಇಬ್ಬರು ಸೇರಿಕೊಂಡ್ರೆ ಎಷ್ಟೊತ್ತು ಮಾಡಿಬಿಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಹುಳ್ಳಿಕಾಯಿ ಪಲ್ಯ ಮತ್ತು ಕೋಸಂಬರಿ, ಚಿತ್ರಾನ್ನ ಇದನ್ನೆಲ್ಲ ಮಾಡಿಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಒಂಥರ ಖುಷಿ ಆಯಿತು. ಸರಿ ಅಂತೇಳ್ಬಿಟ್ಟು ಮತ್ತೆ ಶನಿವಾರ ಬೆಳಗ್ಗೆ ನಾನಿಲ್ಲಿ ಪೂಜೆ ಮಾಡ್ತಾ ಇರೋದು. ಮತ್ತು ನಾನಿಲ್ಲಿ ನೈವೇದ್ಯ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ನಾನು ನೈವೇದ್ಯ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಶನಿವಾರ ಬೇರೆ ಆಗಿರೋದ್ರಿಂದ ಮನೆ ದೇವರ ಬೇರೆ ಆಗಿರೋದ್ರಿಂದ ಬೇಗ ಬೇಗ ಪೂಜೆ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಇಂಚರನ್ನು ಕೂಡ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡ್ಲಲ್ಲ, ಸೊ ಅವಳು ಕೂಡ ಪೂಜೆ ಎಲ್ಲ ಮಾಡಿದ್ಲು. ಅದಾದಮೇಲೆ ಅಂದರೆ ನಮ್ಮ ಮನೆ ದೇವ್ರ ಆಗಿರೋದ್ರಿಂದ ನೆಕ್ಸ್ಟ್ ವಾರ ಶ್ರಾವಣ ಶನಿವಾರ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಒಂದು 3 ಮನೆಗೆ ಹೋಗ್ಬಿಟ್ಟು ಅಂದರೆ ನಾವೇನು ಗೋವಿಂದನ ಮಾಡ್ತೀವಲ್ಲ ಅದನ್ನು ಅವಳ ಕೈಲಿ ಮಾಡಿಸ್ದೆ. ಚಿಕ್ಕವಳಿದ್ದಾಗ ಅವಳೇನು ಹೇಳ್ತಾ ಇರಲಿಲ್ಲ, ಮಾಡ್ತಾಯಿದ್ಲು. ಇವಾಗ ಏನೋ ನಾನು ದೊಡ್ಡವಳಾಗಿ ಬಿಟ್ಟಿದ್ದೀನಿ ಏನೋ ಒಂಥರ ಇದು ಅವಳಿಗೆ. ಅವಳು ಹೇಳಮ್ಮ ಗೋವಿಂದ ಅಂತೇಳ್ಬಿಟ್ಟು ಹೇಳ್ಬಾ ಅಂತ ಹೇಳಿದ್ರು ಮುಖನೇ ಒಂಥರ ಮಾಡ್ಕೊತಾ ಇದ್ಲು. ಸರಿ ಅಂತೇಳಿ ಒಂದು 3 ಮನೆಗೆ ಕರ್ಕೊಂಡೋಗ್ಬಿಟ್ಟು ನಾನು ಅಕ್ಕಿ ಎಲ್ಲ ಹಾಕ್ಸ್ಕೊಂಡು ತೊಗೊಂಡು ಬಂದೆ. ನೆಕ್ಸ್ಟ್ ವಾರ ಶ್ರಾವಣ ಶನಿವಾರ ಮಾಡೋಣ ಅಂತ ಹೇಳಿಬಿಟ್ಟು. ಮತ್ತು ನಾನಿಲ್ಲಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾದಮೇಲೆ ಮತ್ತೆ ಸಂಜೆ ದೇವ್ರ ಹತ್ರ ಎಲ್ಲ ದೀಪ ಹಚ್ಚಿಟ್ಬಿಟ್ಟು ನಾವು ಮೊಸರನ್ನ ಅಥವಾ ಮೊಸರು ಅವಲಕ್ಕಿ ಯಾವುದಾದ್ರೂ ಒಂದನ್ನು ನಾವು ನೈವೇದ್ಯ ಮಾಡಿ ದೇವ್ರನ್ನ ಕದಲಿಸ್ತೀವಿ. ಪೂಜೆ ಮಾಡಬೇಕಾದ್ರೆ ಎಷ್ಟು ಖುಷಿ ಇರುತ್ತಲ್ವ. ಅಂದರೆ ಯಾವುದೂ ಮನಸ್ಸಿಗೆ ಒಪ್ತಾನೆ ಇರಲ್ಲ. ಒಂದು ಸೀರೆ ಉಡಿಸ್ಬೇಕಾದ್ರಾಗಿರ್ಬೋದು ಅಥವಾ ನಾವು ಏನೇ ಒಂದು ಅಲಂಕಾರ ಮಾಡೋದಾಗಿರ್ಬೋದು, ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಎಷ್ಟು ಒಂದು ತಾಳ್ಮೆಯಿಂದ ನಾವು ಒಂದು ಟೈಮ್ ತೊಗೊಂಡು ಆ ಕೆಲಸಗಳನ್ನ ನಾವು ಮಾಡ್ತೀವಿ. ಬಟ್ ಅದೇ ದೇವ್ರನ್ನ ತೆಗಿಬೇಕಾದ್ರೆ ಒಂಥರ ಬೇಜಾರಾಗುತ್ತೆ. ನಾವು ಏನು ದೇವ್ರನ್ನ ಇಟ್ಟಿರ್ತೀವಲ್ಲ ಆ ಜಾಗದಲ್ಲಿ ದೇವ್ರನ್ನ ತೆಗೆದ್ಮೇಲೆ ಏನೋ ಒಂಥರ ಬಿಕೋ ಅಂತೇಳಿ ಅನಿಸ್ತಾ ಇರುತ್ತೆ. ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಎಷ್ಟು ಲಕ್ಷಣವಾಗಿ ಕಾಣ್ತಾ ಇತ್ತಲ್ವ, ಇವಾಗ ಯಾವ ಥರ ಕಾಣ್ತಾ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತಲ್ವ, ಅಂದರೆ ಹಬ್ಬಕ್ಕೆ ತಂದಿದ್ದು ಫ್ರೂಟ್ಸ್ ಎಲ್ಲ ಇತ್ತಲ್ವ, ಅಂದರೆ ಜಾಸ್ತಿ ಇರುತ್ತೆ ಸುಮ್ಮನೆ ಅದು ಅಲ್ಲಿಟ್ಟು ಹಾಳಾಗಿಬಿಡುತ್ತೆ. ಸ್ವಲ್ಪ ಸಲಾಡ್ ಮಾಡೋಣ ಅಂದರೆ ಕಸ್ಟರ್ಡ್ ಪೌಡರ್ ಇತ್ತು. ಸೊ ಸಲಾಡ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಇಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾಯಿದ್ರು. ಮತ್ತು ನಾನಿಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ. ಆಮೇಲೆಲ್ಲ ಒರೆಸ್ಬಿಟ್ಟು ಆಯಾ ಜಾಗಕ್ಕೆ ಸೇರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಅಕ್ಕ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ಲು. ನಾನಿಲ್ಲಿ ಒಂದು ಕಡೆ ಅಂದರೆ ಹಾಲನ್ನ ಕುದಿಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ಕಸ್ಟರ್ಡ್ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರಿಜ್ಜಿಗೆ ಇಡೋಣ ಅಂತೇಳ್ಬಿಟ್ಟು ಒಂದು ಕಡೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮತ್ತು ನಮ್ಮನೇಲಿ ಮೆಣಸಿನ್ಕಾಯಿ ಬಜ್ಜಿ ಏನಾದರೂ ಮಾಡಿದ್ರೆ ಪ್ಲೈನ್ ಮೆಣಸಿನ್ಕಾಯಿ ಬಜ್ಜಿ ಮಾಡೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಇದನ್ನೆಲ್ಲ ಸಣ್ಣಗೆ ಹೆಚ್ಚಿಬಿಟ್ಟು ಅದನ್ನು ಫಿಲ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಮೇಲ್ಗಡೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಸಲ ಮಾಡಿದಾಗ ಇದೇ ಥರನೇ ಮಾಡ್ತೀವಿ. ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಮತ್ತು ಇಂಚರನ್ಗೂ ಅಷ್ಟೇ ಅವಳಿಗೆ ಇಷ್ಟ. ಕೆಲವೊಂದು ಟೈಮು ಅವಳೇನು ಮಾಡ್ತಾಳೆ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಅಂತಂದರೆ ಮೆಣಸಿನ್ಕಾಯಿ ಎಲ್ಲ ತಂದುಬಿಟ್ಟು ಬರೀ ಹಿಟ್ಟು ಮಾತ್ರ ತಿಂತಾಳೆ. ಈ ಥರ ಹಾಕ್ಕೊಟ್ರೆ ಅವಳು ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ಹೇಳ್ತಾ ಇದ್ಲು ಸೂಪರಾಗೈತೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ನಾವು ಏನೇ ಮಾಡಲಿ ಅವ್ರಿಗೆ ಊಟಕ್ಕಿಂತ ಈ ಥರ ಸೈಡ್ಸೇ ಇಷ್ಟ ಆಗೋದು ಅಲ್ವಾ. ಮತ್ತು ಇಂಚರ ಹೇಗೆ ಅಂತಂದರೆ ನಾವು ಏನಾದರೂ ಮಾಡ್ತಾಯಿದ್ರೆ ನಮ್ಮ ಹಿಂದಿಂದೇನೆ ಓಡಾಡ್ತಿರ್ತಾಳೆ. ಅಮ್ಮ ನಾನು ಅದು ಮಾಡ್ತೀನಿ, ಅಮ್ಮ ನಾನು ಇದು ಮಾಡ್ತೀನಿ, ನನಗೆ ಕೊಡು, ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾಳೆ. ಮತ್ತು ನಾನಿಲ್ಲಿ ಎಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಆಯಾ ಜಾಗಕ್ಕೆ ಸೇರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವೆಲ್ಲನೂ ಒರೆಸಿ ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎತ್ತಿಡ್ತೀನಿ. ಬೆಳ್ಳಿ ಐಟಮ್ಸ್ ಎಲ್ಲ ನಾನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಎತ್ತಿಡ್ತೀನಿ. ಮತ್ತು ಇದನ್ನೆಲ್ಲ ಒಂದು ಬ್ಯಾಗ್ ಅಂದರೆ ಏನಾದರೂ ಒಂದು ಕ್ಲಾತ್ ಬ್ಯಾಗ್ ಇರುತ್ತಲ್ಲ ಅದರೊಳಗಡೆ ಹಾಕಿಬಿಟ್ಟು ಕಟ್ಟಿಟ್ಬಿಡ್ತೀನಿ. ಇನ್ನು ಮತ್ತು ನೆಕ್ಸ್ಟ್ ಇಯರೇನೆ ಇನ್ನು ಇದನ್ನೆಲ್ಲ ತೆಗಿಯೋದು. ಅಂದಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.